ಮುಖ್ಯ ರಸ್ತೆ ಸುಗಮ ಸಂಚಾರಕ್ಕೆ ಗುಂಡಿ ಗಂಡಾಂತರ ಎದುರಾಗಿದೆ. ಔರಾದ್ ಪಟ್ಟಣದ ಮುಖ್ಯ ರಸ್ತೆ ಮೇಲೆ ಗುಂಡಿಗಳು ಬಿದ್ದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಗುಂಡಿ ಮೇಲೆ ದಿನನಿತ್ಯ ಓಡಾಡುತ್ತಿದ್ರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಜನರು ಜೀವ ಭಯದಲ್ಲೇ ಪ್ರತಿನಿತ್ಯ ಈ ಡೆಡ್ಲಿ ಗುಂಡಿಗಳ ಮೇಲೆಯೇ ಪ್ರಯಾಣಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಔರಾದ್ ಪಟ್ಟಣದ ಮುಖ್ಯ ರಸ್ತೆ ಕರಣಾಂಬೆ ವೃತ್ತದಿಂದ ಹಾದು ಹೋಗುವಂಥ ಈ ಮುಖ್ಯ ರಸ್ತೆ ಹದಗೆಟ್ಟಿ ಗುಂಡಿಗಳು ಬಿದ್ದು ಸುಮಾರು ದಿನಗಳಾದರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರೂ ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಬೇಜವಾಬ್ದಾರಿತನ ವಹಿಸ್ತಿರೋದನ್ನು ನೋಡ್ತಾ ಇದ್ದೀವಿ. ಈ ಗುಂಡಿಗಳು ಜನರ ಪ್ರಾಣ ತಗೋವರೆಗೂ ಏನಾದರೂ ಅನಾಹುತ ಸಂಭವಿಸೋರಿಗೆ ಕಾಯ್ಬೇಕಂತ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅಧಿಕಾರಿಗಳು. ಗುಂಡಿಗಳು ಬಿದ್ದಿಷ್ಟು ದಿನ ಆದರೂ ಕೂಡ ಪ್ರತಿ ವರ್ಷ ಮಳೆಗಾಲ ಬಂದಾಗ ಇಲ್ಲಿ ಗುಂಡಿಗಳು ಬೀಳ್ತವೆ, ಇಲ್ಲಿ ಅನಾಹುತಗಳು ಸಂಭವಿಸ್ತಾ ಇರ್ತಾರೆ. ಭಾಳಷ್ಟು ಜನ ಕೈಕಾಲು ಮುಟ್ಕೊಂಡಿರ್ತಕ್ಕಂಥ ಘಟನೆ ಆಗಿರ್ಬೋದು, ಗಾಡಿಯಿಂದ ಬಿದ್ದಿರ್ತಕ್ಕಂಥ ಘಟನೆಗಳಾಗಿರ್ಬೋದು ನೋಡ್ತಾ ಇದ್ದಿರ್ತಾವೆ. ಈ ದೃಶ್ಯಗಳಲ್ಲಿ ಯಾವ ಥರ ಗುಂಡಿಗಳನ್ನು ಬಿದ್ದಿದೆ, ಈ ಗುಂಡಿಗಳಿಂದ ಜನರಿಗೆ ಯಾವ ಥರ ಹಾನಿ ಆಗ್ತದೆ ಅಂತೇಳಿ. ಆದರೂ ಕೂಡ ಅಧಿಕಾರಿಗಳು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಕ್ರೂರತನ ತೋರಿಸ್ತಿರೋದು ಖಂಡನೀಯ. ಸುಮಾರು ದಿನಗಳಿಂದ ಸಂಬಂಧಪಟ್ಟ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ದುಕಾನ್ದಾರರು ಮತ್ತು ಗ್ರಾಮಸ್ಥರು, ಸಾರ್ವಜನಿಕರು ಎಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ನಮಗಿದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ವರ್ತಿಸ್ತಿದ್ದಾರೆ. ಇದು ತೀವ್ರವಾಗಿರ್ತಕ್ಕಂಥ ವಿಷಯ. ಪಟ್ಟಣದ ಬಸ್ ನಿಲ್ದಾಣ ಇದೇ ರಸ್ತೆಯಿಂದ ಹೋಗ್ತಾರೆ, ಆಸ್ಪತ್ರೆಗೆ ಇದೇ ರಸ್ತೆಯಿಂದ ಹೋಗ್ತಾರೆ, ಮೇಲೆ ಮಿನಿ ವಿಧಾನಸೌಧ ಇದೆ. ಎಲ್ಲ ಇಲಾಖೆ ಅಧಿಕಾರಿಗಳು ಸುಮಾರು ದಿನನಿತ್ಯ ಇದೇ ರಸ್ತೆ ಮೇಲೆ ಓಡಾಡ್ತಾರೆ. ಅವರು ಗುಂಡಿಗಳ ಮೇಲೆ ಓಡಾಡಿದ್ರು ಕೂಡ ಅವರಿಗೂ ಇದು ಕಾಣಿಸ್ತಾ ಇಲ್ಲ ಏನೋ ಗೊತ್ತಿಲ್ಲ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನ ನಾವೆಲ್ಲ ವ್ಯಾಪಾರಸ್ಥರು ಬೀದಿಗಳಿಗೂ, ಸಾರ್ವಜನಿಕರು ಬೀದಿಗಳಿಗೂ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಅಧಿಕಾರಿಗಳು ಯಾರಾದರೂ ಅನಾಹುತ ಸಂಭವಿಸಲಿ ಅಂತ ಕಾಯ್ತಾ ಇದ್ದಾರೋ ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ. ಯಾಕಂದ್ರೆ ಅವರು ಈ ತನಕ ಮಾಡಬೇಕಿತ್ತು, ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಯಾವುದಾದ್ರು ಒಂದು ಅನಾಹುತ ಸಂಭವಿಸಲಿ, ಯಾರಾದರೂ ಪ್ರಾಣ ಹೋಗಲಿ ಅಥವಾ ಕೈಕಾಲು ಕಳ್ಕೊಳ್ಳೋಲ್ಲ ಅನ್ನೋಲ್ಲ ಅಧಿಕಾರಿಗಳು ನಂಗೆ ಅನ್ನಿಸ್ತದೆ. ಅದಕ್ಕೆ ಕೂಡಲೇ ತಾಲೂಕು ಆಡಳಿತ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನ ಹರಿಸಬೇಕು. ಇಲ್ಲಾಂದ್ರೆ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಈ ಮುಖಾಂತರ ನಾನು ಅವರಿಗೆ ಇದು ಮಾಡಿಸ್ತೀನಿ. ಸಾವಿರಾರು ಜನ ವಿದ್ಯಾರ್ಥಿಗಳು ಈ ರಸ್ತೆ ಮೇಲೆ ಓಡಾಡ್ತಾರೆ. ಶಾಲೆ ವಾಹನಗಳಿದೆ. ಸಂಬಂಧಪಟ್ಟ ತಹಸೀಲ್ದಾರ್ ಅವರು, PWD ಅವರು, ಇವರು, ತಾಲೂಕು ಪಂಚಾಯತ್ ಕೂಡ ಇಲ್ಲಿ ಪಕ್ಕದಲ್ಲೇ ಇದೆ. ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CO ಅವರು, ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಇದೇ ರಸ್ತೆ ಮೇಲೆ ಓಡಾಡ್ತಾ ಇದ್ದಾರೆ. ಈ ಒಂದು ಗುಂಡಿಗಳವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಏನೋ ಗೊತ್ತಿಲ್ಲ. ದಿನ ಇದ್ರ ಮೇಲೆ ಓಡಾಡಿದ್ರು ಕೂಡ ಇದನ್ನ ಸರಿಪಡಿಸ್ಲಿಕ್ಕೆ ಅವ್ರು ಯಾರೂ ಮುಂದೆ ಆಗ್ತಾ ಇಲ್ಲ. ಒಂದು ಸಣ್ಣ ಕೆಲಸ ಯಾರಾದರೂ ಅನಾಹುತ ಆಯ್ತು ನೋಡ್ರಿ, ಒಂದು ಗುಂಡಿಗಳು ಮುಚ್ಚೋಕೆ ಬೇಜವಾಬ್ದಾರಿ ತನಿಸ್ತಾ ಇದ್ದಾರೆ. ಇದರಿಂದ ಯಾರೋ ಬಿದ್ದು ಪ್ರಾಣ ಕಳ್ಕೊಂಡಾಗ ಅವ್ರ ಪ್ರಾಣ ಅವ್ರಿಗೆ ತುಳ್ಳಕ್ಕಾಗ್ತದೆ. ಅವ್ರ ವ್ಯಾಪ್ತಿದಾಗಿದೆ, ಅವ್ರ ವ್ಯಾಪ್ತಿಗೆ ಇದ್ದಿದ್ದು ಕೂಡ ಕೆಲಸ ಮಾಡ್ಲಿಕ್ಕೆ ಇವ್ರು ರೆಡಿ ಇಲ್ಲ ಅಂದಮೇಲೆ ಇವ್ರು ಎಷ್ಟು ಬೇಜವಾಬ್ದಾರಿತನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಗುಂಡಿಗಳೇ ಸಾಕ್ಷಿ ಇದೆ. ಈ ಗುಂಡಿ ನೋಡ್ತಾ ಇದ್ದೀರಿ ನೀವು, ಇಲ್ಲೆಲ್ಲ ಸಾವಿರಾರು ವಾಹನಗಳು ದಿನನಿತ್ಯ ಈ ರಸ್ತೆ ಮೇಲೆ ಓಡಾಡ್ತಾ ಇವೆ. ಓಡಾಡಿದ್ರು ಕೂಡ ಅಧಿಕಾರಿಗಳು ಇದರ ಬಗ್ಗೆ ಬೇಜವಾಬ್ದಾರಿತನ ವಹಿಸ್ತಿರೋದು ತೀರಾ ಖಂಡನೀಯವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ಒಂದು ವೇಳೆ ಕೂಡಲೇ ಇವತ್ತು ನಾಳೆ ಅವರು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ದಿನ ವಿರುದ್ಧ ಕಾನೂನಾತ್ಮಕ ಹೋರಾಟ ಕೂಡ ಮಾಡಬೇಕಾಗ್ತದೆ. ಯಾರಾದರೂ ಬಿದ್ದು ಪ್ರಾಣ ಕಳ್ಕೊಂಡ್ರು ಅಥವಾ ಕೈಕಾಲು ಮುರ್ಕೊಂಡ್ರೆ ಅದಕ್ಕೆ ಅಧಿಕಾರಿಗಳಿಗೆ ನೇರ ಹೊಣೆ ಮಾಡಿ ಅವ್ರ ಮೇಲೆ FIR ಮಾಡಿಸ್ತೀವಿ.